ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರ ಆಶ್ರಯದಲ್ಲಿ ಮನೆಗೊಂದು ಗ್ರಂಥಾಲಯ ಯೋಜನೆಯ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಾರಂಭವು ಮೈಸೂರಿನ ರಾಜೀವ್ ನಗರ 3ನೇ ಹಂತದಲ್ಲಿರುವ ಡಾಕ್ಟರ್ ಪಿ ಶಾಂತರಾಜ್ ಅರಸು ಅವರ ನಿವಾಸದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು ಉದ್ಘಾಟಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲರವರು ಅಧ್ಯಕ್ಷತೆ ವಹಿಸಿದ್ದರು. ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಸಮಿತಿಯ ಸಂಚಾಲಕರಾದ ಎಂ ಚಂದ್ರಶೇಖರ್ ಅವರು ಕಾರ್ಯಕ್ರಮದ ಮುನ್ನುಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚುಟುಕು ಸಿರಿ ಡಾಕ್ಟರ್ ರತ್ನ ಆಲಪ್ಪಗೌಡ, ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ, ರಾಜಶೇಖರ್, ದೇವರಾಜ್ ಚಿಕ್ಕಳ್ಳಿ, ಗೋಪಾಲ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದಲ್ಲದೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರು ಹಾಗೂ ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಸಮಿತಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 33 ವರ್ಷ ನಮ್ಮ ಪ್ರಾಧಿಕಾರಕ್ಕೆ ಅಂಗಳದಲ್ಲಿ ತಿಂಗಳ ಪುಸ್ತಕ ಮತ್ತೊಂದು ಮನೆಗೊಂದು ಗ್ರಂಥಾಲಯ ಅನ್ನೋದು ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತು ಬೀದರಿಂದ ನಮ್ಮ ಇಲ್ಲಿಗೆ ಬಂದು ನಿಂತಿದ್ದೀವಿ. ಈಗ ಇದು ನಮ್ಮ ರಥ ನಡೀತಾ ಇದೆ. ಇಡೀ ರಾಜ್ಯದ ಮನೆಯೊಳಗಿನ ಕತ್ತಲನ್ನು ಅಳಿಸೋದಕ್ಕೆ ಬೆಳಕು ಬೇಕು. ಈ ಬೆಳಕು ನಮ್ಮ ಮನೆ ಒಳಗಡೆ ಇರುತ್ತಲ್ಲ, ಮನೆ ಒಳಗಡೆನ ಕತ್ತಲನ್ನು ಅದನ್ನು ಹೇಗೆ ಅಳಿಸೋದು? ಮನೆಯ ಒಳಗಡೆ ಇರುವ ಕತ್ತಲನ್ನು ಅಳಿಸೋದಕ್ಕೆ ಹೇಗೆ ನಮ್ಮ ಕೈ ಸ್ವಿಚ್ಗೆ ಹೋಗುತ್ತೋ, ನಮ್ಮ ಮನೆಯ ಕತ್ತಲು ಹೊರಗಡೆ ಹೋಗುತ್ತೋ, ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದಾಗೆ ತುಂಬಿಕೊಂಡಿರುವಂಥ ನಮ್ಮ ಮನದೊಳಗಿನ ಕತ್ತಲನ್ನು ನಾವು ಅಳಿಸ್ಕೋಬೇಕು ಅಂತಿದ್ರೆ ನಮ್ಮ ಕೈ ಪುಸ್ತಕದ ಮೇಲೆ ಹೋಗಬೇಕು. ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಜ್ಞಾನದ ಸಂಕೇತ, ಅರಿವಿನ ಸಂಕೇತ, ಆ ಅರಿವು ಅನ್ನುವುದನ್ನು ನಾವು ಹಿಡಿದರೆ ಕೈನಲ್ಲಿ, ಆಗ ಮಾತ್ರ ನಮ್ಮ ಮನಸ್ಸು ಬೆಳಕಾಗುತ್ತೆ, ನಮ್ಮ ಮನೆಯೂ ಬೆಳಕಾಗುತ್ತೆ. ಗಾಂಧೀಜಿ ಹೇಳ್ತಾರೆ, ನೀನು ಚಿಂದಿ ಬಟ್ಟೆ ಇದ್ರೂ ಸೇರಿಸ್ತೀನಿ, ಕೈಯಲ್ಲಿ ಪುಸ್ತಕ ಇದ್ದರೆ. ಕೈಯಲ್ಲಿ ಪುಸ್ತಕ ನೀನು ಚಿನ್ನದ ಬಟ್ಟೆ ಹಾಕೊಂಡಿದ್ರು ನಾನು ನಿನ್ನಲ್ಲಿ ಹತ್ರ ಸೇರಿಸೋದಿಲ್ಲ ಅಂದರೆ ನೋಡಿ, ಇಷ್ಟು ಪವಿತ್ರವಾದ ಭಾವನೆ ಇದೆ. ಆ ಪವಿತ್ರವಾದ ಭಾವನೆ ಮನಸ್ಸಿನಲ್ಲಿರಬಾರ್ದು, ಮನೆಯಲ್ಲಿರಬೇಕು. ಯಾವ ರೂಪದಲ್ಲಿ? ಪುಸ್ತಕಗಳ ಮೂಲಕ. ಉತ್ತಮವಾದ ದಿನ, ಸುವರ್ಣಾಕ್ಷರಗಳಿಂದ ಅರಸೋವರ ಮನೆಯಲ್ಲಿ ಪಡೆದಿರ್ತಕ್ಕಂಥ ದಿನ. ಅಟ್ಲೀಸ್ಟ್ ಇನ್ನು ಮುಂದೆ ಸಹ ನಾವು ಪುಸ್ತಕಗಳನ್ನು ಓದೋಣ. ಪುಸ್ತಕಗಳನ್ನು ಓದ್ತಾ ನಾವು ನಮ್ಮ ಮೌಢ್ಯತೆಯನ್ನು ದೂರ ಮಾಡ್ಕೋಬೋದು. ಗಳು ರಸ್ತೆಯಲ್ಲಿ ತಿರುಗಾಡುವ ದೇಶ, ವಿಚಿತ್ರೆ ಹೆಚ್ಚಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ನಿಮ್ಮ 3 ಕೃತಿಯನ್ನು ಓದಿ ನನ್ನ ಜೀವನ ಸಾರ್ಥಕ ಆಗಿದೆ. ಭಾರತ ದೇಶ ಅತ್ಯುತ್ತಮವಾದ ಹಿರಿಯ ಸ್ಥಾನವನ್ನು ವಿಶ್ವದಲ್ಲಿ ಪಡೆದುಕೊಂಡಿರುವ ಎಲ್ಲ ಶಕ್ತಿ ಅನ್ನೋದು ಈ 3 ಕೃತಿಯಿಂದ ಗೊತ್ತಾಯಿತು ಅಂತ ಹೇಳಿ ನೋಡಿ. ಕೃತಿಗೆ, ಗ್ರಂಥಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ ಇಡೀ ಭಾರತ ದೇಶವನ್ನು ಬೆಳೆಸುವಂಥ ಕೆಲಸವನ್ನು 3 ಕೃತಿಗಳು ಮಾಡಿದೆ. ಸತ್ಯದ ಮಾತಲ್ವಾ? ಇನ್ನೊಂದು ಮಾನಸರವರು ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಇವರಿಗೆ ವಂದನಾ. ಈ ಒಂದು ಗ್ರಂಥಾಲಯದ ಒಂದು ಸ್ಥಾಪನೆ ಮಾಡಬೇಕು, ಒಂದು ಇಲ್ಲಿ ಜನಕ್ಕೆ ಇದ್ರ ಬಗ್ಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಂಧುಗಳಿಗೆಲ್ಲ ಇದನ್ನು ಪರಿಚಯಿಸಬೇಕು, ಓದೋದ್ರ ಬಗ್ಗೆ ಮತ್ತು ಪುಸ್ತಕಗಳ ಮಹತ್ವದ ಬಗ್ಗೆ ಅಂತೇಳಿ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿಕೊಟ್ಟು ಇವತ್ತು ಗ್ರಂಥಾಲಯ ಒಂದು ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ನಾನು ಒಬ್ಬನಿಂದ ಯಾವ ಕೆಲಸನೂ ಆಗೋದಿಲ್ಲ. ನಾನು ಕಾರ್ಯಕ್ರಮ ಅರೇಂಜ್ ಮಾಡಿದ್ದೆ, ಆದರೆ ತಾವುಗಳೆಲ್ಲ ಇಷ್ಟೊಂದು ಮಂದಿ ಬಂದು ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ಅದು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆದಿದೆ. ಅದರಂತೆ ಮುಂದೇನೂ ಕೂಡ ಈ ಮನೆಗೊಂದು ಗ್ರಂಥಾಲಯ ಅಂತ ಬೆಂಗಳೂರು ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರದವರು ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತೇಳಿ ನಾನು ಈ ಪ್ರಯತ್ನ ಮಾಡಿದ್ದೀನಿ. ಇದನ್ನು ಎಲ್ರಿಗೂ ತಿಳಿಸ್ತಾ ಸ್ವಲ್ಪ ಎಲ್ರಿಗೂ ಒಂದು ಇದ್ರ ಬಗ್ಗೆ ಒಂದು ಅವೇರ್ನೆಸ್, ತಿಳುವಳಿಕೆನ ಕೊಡಬೇಕು ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ.